ಬ್ಯಾಕ್ ಟು ತೇಜುರಾಮ್ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇದು ಥರ್ಸ್ಡೇ ವ್ಲಾಗು, ಅಂದರೆ ನೆನ್ನೆ ವ್ಲಾಗು. ಈ ವೆದರಲ್ಲಿ ಬೆಳಗ್ಗೆ ಎದ್ದೊಳಕ್ಕೆ ತುಂಬ ಕಷ್ಟ ಆಗುತ್ತೆ, ಆದರೂ ಏನು ಮಾಡೋದು, ಎದ್ದೊಳ್ಳೇಬೇಕು. ಚಳಿಲಿ ಏನು ಮಾಡ್ತೀಯಾ, ಸಾಂಬಾರು ಏನಾದರೂ ಇದ್ದರೆ ವೈಟ್ ರೈಸ್ ಮಾಡಮ್ಮ ಸಾಕು ಅಂತ MS ಹೇಳ್ತಾರೆ. ಆದರೆ ನಾನು ಕೇಳಲ್ಲ. ನನಗೆ ಏನೋ ತಿನ್ನಬೇಕು ಅನಿಸ್ದಾಗ ನಾನು ಟಿಫನ್ನ ರೆಡಿ ಮಾಡ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೇಲೇ ಮಾಡ್ಕೊತೀನಿ. ಈ ಥರ ಅರ್ಜೆಂಟ್ ಏನಾದರೂ ಇತ್ತು ಅಂದರೆ ಒಂದು ಬಾಕ್ಸ್ ಇರಲಿ ಅಂತ ತಂದಿದ್ದೆ. ಅದರೊಳಗಡೆ ಏನಾದರೂ ಬಾಕ್ಸ್ ಇದ್ದರೆ ಎಲ್ಲನೂ ಓಪನ್ ಮಾಡಿ ನೋಡಬೇಕಾಗುತ್ತೆ. ಈ ಥರ ಉಲ್ಟಾ ಇಟ್ಟರೆ ಈಸಿ ಆಗುತ್ತೆ ಅಂತ ಈ ಐಡಿಯಾ ಮಾಡಿದ್ದೀನಿ. ನಿಮಗೆ ಗೊತ್ತಾಗಲ್ಲ ಬಿಡೋಣ. ಆಮೇಲೆ ಲೂಸ್ ಇರೋ ಅಂಥ ಕ್ಯಾಪ್ಸ್ ಹಾಕ್ಬಿಟ್ಟು ಚೆಲ್ಲೋಗಿ ಇದೇನು ಐಡಿಯಾ ಇದು ಡಬ್ಬಾ ಅಂತ ಅನ್ಕೋಬೇಡಿ. ವೆಯ್ಟ್ಲೆಸ್ ಇರೋವಂಥ ಐಟಮ್ಸ್ನ ನೀವು ಹಾಕಿದ್ರೆ ಯೂಸ್ ಆಗುತ್ತೆ ಆ್ಯಂಡ್ ಈಸಿಯಾಗೂ ಸಿಗುತ್ತೆ. ಮತ್ತು ಗುರುವಾರ ದೇವ್ರ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ರೆಡಿ ಆಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ದೆ. ಇದು ಲಾಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋದಾಗ ತೊಗೊಂಡಿದ್ದೆ. ನಾನು ಪೂಜೆ ಮಾಡಬೇಕಾದ್ರೆ ಲಾಸ್ಟಲ್ಲಿ ನೋಡಿದೆ ಹೂವು ಕಮ್ಮಿನೇ ಇತ್ತು, ಆದರೂ ಸ್ವಲ್ಪನೇ ಹೂವು ಇಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ, ಟೈಮ್ ಆಗುತ್ತೆ ಅಂತ ಹೇಳಿ ಹೊರಟೆ. ಇವತ್ತು ನನಗೆ ದೇವಸ್ಥಾನಕ್ಕೆ ಹೋದ್ಮೇಲೆ ಗೊತ್ತಾಯಿತು ಮಾರ್ಗಶಿರ ಮಾಸದ ಕೊನೆಯ ಗುರುವಾರ ಅಂತೇಳಿ. ಈ ಮಾಸನೂ ಕೂಡ ಸ್ಟಾರ್ಟ್ ಆಯಿತು. ನಾನು ಲಾಸ್ಟ್ ಟೈಮ್ ಅಂತಂದರೆ ನನ್ನ ಮದುವೆಗಿಂತ ಮುಂಚೆ ಧನುರ್ಮಾಸ ಮಾಡ್ತಿದ್ದೆ. ಇಲ್ಲಿ ನನಗೆಲ್ಲೋ ದೇವಸ್ಥಾನ ಅದೆಲ್ಲಿದೆ ಅಂತ ಅನ್ನೋದು ಗೊತ್ತಿಲ್ಲ, ಅದಕ್ಕೋಸ್ಕರ ಸ್ಟಾಪ್ ಮಾಡಿದ್ದೆ. ಈ ದೇವಸ್ಥಾನ ರಾಮನಗರಲ್ಲೇ ಇರೋದು. ಒಂದು ರೋಡ್ಗೆ ಹೋದರೆ ನೀವು ಎಲ್ಲ ದೇವಸ್ಥಾನ ಸಿಗುತ್ತೆ ನೋಡಿ. ಇದು ನೆಕ್ಸ್ಟೇ ಆಂಜನೇಯನ ಟೆಂಪಲ್ ಇದೆ. ನಾನು ಒಂದ್ಸಲ ನಿಮಗೆ ವ್ಲಾಗಲ್ಲಿ ತೋರಿಸ್ತೀನಿ ಯಾವುದೋ ದೇವಸ್ಥಾನ ಇದೆ, ನಾವು ಅದೊಂದು ರೋಡ್ಗೆ ಹೋದರೆ ಎಷ್ಟು ದೇವಸ್ಥಾನ ನಮಗೆ ಸಿಗುತ್ತೆ ಅಂತ. ಈ ದೇವಸ್ಥಾನದೊಂದು ಸ್ಟೋರಿ ಇದೆ, ನಾನು ನೆಕ್ಸ್ಟ್ ಯಾವಾಗಾದರೂ ನಿಮಗೆ ತಿಳಿಸ್ತೀನಿ. ಅಷ್ಟು ಪೀಸ್ ಅನಿಸುತ್ತೆ ಈ ದೇವಸ್ಥಾನದ ಒಳಗಡೆ ಬಂದರೆ. ಅಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಮಧ್ಯಾಹ್ನ ಊಟ ನಂದು ಹೋಟೆಲಲ್ಲಾಯಿತು. ಅದೆಲ್ಲ ಮುಗಿಸ್ಕೊಂಡು ಏನು ಸಾಂಬಾರು ಮಾಡೋದು ಅನ್ನೋದೇ ಡೈಲಿ ಟೆನ್ಷನ್. ಈಗಲೂ ಬಿಸಿನೀರು ಕುಡಿಬೇಕು ಅನಿಸಲ್ಲ. ಇವತ್ತೇನೋ ಬಿಸಿನೀರು ಕುಡಿಬೇಕು ಅನಿಸ್ತು. ನಾನು ಬಿಸಿನೀರು ಕುಡಿಯೋ ಅಷ್ಟಕ್ಕೆ ಸ್ವಲ್ಪ ವೆಜಿಟೇಬಲ್ಸ್ ಕಟ್ ಮಾಡಿಕೊಡಿ ಸಾಂಬಾರು ಮಾಡ್ತೀನಿ ಅಂದೆ. ಅಷ್ಟರಲ್ಲಿ ಅವರು ಕಟ್ ಮಾಡಿಕೊಟ್ರು. ಇನ್ನೇನು ಜಾಸ್ತಿ ಏನು ಹೆಲ್ಪ್ ಮಾಡಲಿಲ್ಲ, ಅಷ್ಟೇ ಆಯಿತು. ಮುದ್ದೆಗೆ ಇಟ್ಟೆ. ನಾನು ಮುದ್ದೆ ಕುದಿ ಬರೋ ಅಷ್ಟರಲ್ಲಿ ಏನು ಮಾಡ್ತಾ ಇದ್ದೀನಿ. ಇನ್ನೊಂದೇನು ಬ್ರೇಕಿಂಗ್ ನ್ಯೂಸ್ ಅಂತ ಅಂದರೆ, ಈ ವರ್ಷದಲ್ಲಿ ಫಸ್ಟ್ ಟೈಮ್ ಮುದ್ದೆ ಮಾಡ್ತಾ ಇದ್ದೀನಿ. ಮುದ್ದೆ ಮಾಡೋದು ಬರಲ್ಲ ಅಂತ ಅಲ್ಲ, PU ಟೈಮಲ್ಲೇ ಮುದ್ದೆ ಕಲ್ತಿದ್ದೆ. ಆದರೆ ಈ ವರ್ಷ ಮಾಡಿರೋದೇ ಕಮ್ಮಿ, 1 ವರ್ಷ ಆದಮೇಲೆ ಅಂತ ಅಂದ್ಕೊಳ್ಳಿ. 1 ವರ್ಷ ಆದಮೇಲೆ ಮಾಡ್ತಾ ಇದ್ದೀನಿ ಅಂತೇಳಿ ಮರ್ತೋಗಿಲ್ಲ ಮುದ್ದೆ ಮಾಡೋದ. ನಮ್ಮಮ್ಮ ಹೆಂಗೆ ಹೇಳ್ಕೊಟ್ಟಿದ್ದಾರೋ ಹಂಗೆ ಮಾಡ್ತೀನಿ. 10th ಹೇಳ್ಕೊಡೋಕೆ ಐಡಿಯಾ ಮಾಡಿದ್ರು ನಮ್ಮಮ್ಮಗೆ. ನಾನು ಓದಬೇಕು ಅಂತ ಹೇಳ್ಬಿಟ್ಟು ಎಸ್ಕೇಪ್ ಆಗಿಬಿಡ್ತಿದ್ದೆ. ಆದರೂ ಸೆಕೆಂಡ್ PU ಪಾಸ್ ಆದಮೇಲೆ ಬಿಡಲಿಲ್ಲ, ಕಲಿಸ್ಕೊಟ್ಬಿಟ್ರು. ಅದು ಇವಾಗ ನಮಗೆ ಅನಿಸುತ್ತೆ ಅವರು ಏನು ಕಲೀರಿ ಅಂತ ಹೇಳ್ತಾರೆ ಅಂತ ಹೇಳಿ. ನಾನು ಮುದ್ದೆ ಕಲಿಯೋ ಟೈಮಲ್ಲಿ ಜಾಸ್ತಿ ಏನು ಸೀಸೋದು ಅಥವಾ ಏನು ಹಸಿಟ್ಟನ್ನ ಕಲಿಬೇಕಾದ್ರೆ ವೇಸ್ಟ್ ಮಾಡ್ತಾರಲ್ಲ, ಆ ಥರ ಎಲ್ಲ ಏನು ವೇಸ್ಟ್ ಮಾಡಲಿಲ್ಲ. ಒಂದು 3 ಸಲ 2 ಸಲ ಏನೋ ಕಲಿತೆ. ಆಮೇಲೆ ಮುದ್ದೆ ಕಟ್ಟಬೇಕಾದ್ರೆ ಕೈ ಸಖತ್ ಸುಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಸ್ಕಿಪ್ ಮಾಡ್ತಿದ್ದೆ. ಆದ್ರೂ ಅದನ್ನ ರೂಢಿ ಮಾಡಿಕೊಂಡು ಇವಾಗ ಮುದ್ದೆ ಇಷ್ಟು ಚೆನ್ನಾಗಿ ಕಟ್ತೀನಿ. ಕೈ ಸುಡ್ತಿರುತ್ತೆ ಈಗಲೂ ನನಗೆ, ಎಂತ ಮಾಡೋಕ್ಕಾಗಲ್ಲ. ಅದಕ್ಕೆ ಊಟ ಎಲ್ಲ ರೆಡಿ ಆಯಿತು. ನಾನು ಎಲ್ಲ ಮುಗಿಸ್ಕೊಂಡು ಇನ್ನೇನು 2 ಪಾತ್ರೆ ಇರುತ್ತೆ, ಅದನ್ನು ತೊಳೆದ್ಬಿಡೋಣ ನೈಟೇ, ಟೆನ್ಷನ್ ಇಲ್ಲ ಅಂತ ಅದನ್ನ ಕ್ಲೀನ್ ಮಾಡಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಇದಾಗಿತ್ತು ನನ್ನ ವ್ಲಾಗ್. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಮಿಸ್ ಟು ಸಬ್ಸ್ಕ್ರೈಬ್ ತೇಜುರಾಮ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.